ಉಳ್ಳಾಲದ ಸಿ ಗ್ರೌಂಡ್ ಕಡಲ ತೀರದ ಪ್ರದೇಶದಲ್ಲಿ ಮಾರಕ ತ್ಯಾಜ್ಯಗಳ ವಿಲೇವಾರಿ ವಿರುದ್ಧ ಸ್ಥಳೀಯರು ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಸಿ ಗ್ರೌಂಡ್ ಪ್ರದೇಶದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಭಿತ್ತಿ ಫಲಕಗಳನ್ನು ಪ್ರದರ್ಶಿಸಿ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಪರಿಸರದ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಶಾಶ್ವತ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಸ್ಥಳೀಯ ಆಡಳಿತವನ್ನು ಒತ್ತಾಯಿಸಿದ್ದಾರೆ. ಇದೇ ವೇಳೆ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾದ ರಿಯಾಜ್ ಮಂಗಳೂರು ಮಾತನಾಡಿ, ಸಿ ಗ್ರೌಂಡ್ ಕಡಲ ತೀರದ ಕಸದ ರಾಶಿಯಿಂದಾಗಿ ಆರೋಗ್ಯಕ್ಕೆ ಮಾರಕವಾಗಿ ಪರಿಣಮಿಸಿದೆ, ಜೊತೆಗೆ ಪರಿಸರ ಮಾಲಿನ್ಯ ಹೆಚ್ಚಾಗಲು ಕಾರಣವಾಗಿದೆ ಎಂದು ಸಮಸ್ಯೆಗಳ ಬಗ್ಗೆ ತಿಳಿಸಿದ್ದಾರೆ. ಉಳ್ಳಾಲದ ಗೂಗಲ್ ನಲ್ಲಿ ನಾವೇನು ಸರ್ಚ್ ಮಾಡಿದ್ರೆ ಇತ್ತೀಚೆಗೆ ನಮಗೆ ತೋರಿಸಲ್ಪಡುವಂತಹ ಉಳ್ಳಾಲದ ಬೀಚ್ ಪ್ರದೇಶವಾಗಿದೆ ಈ ಸಿ ಗ್ರೌಂಡ್ ಪ್ರದೇಶ. ಇಲ್ಲಿ ದಿನನಿತ್ಯ ಸಾವಿರಾರು ಮಂದಿ ಪ್ರವಾಸಿಗರು ಆ ಗೂಗಲ್ ಆಪ್ ಅನ್ನು ಟ್ಯಾಪ್ ಮಾಡುವ ಮೂಲಕ ಇಲ್ಲಿ ಬಂದು ಸೇರ್ತಾರೆ. ಅದೇ ರೀತಿ ಇಲ್ಲಿನ ಸುತ್ತಮುತ್ತಲಿನ ನಾಗರಿಕರು ಇಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ, ವಾಯು ವಿಹಾರಕ್ಕೆ, ವ್ಯಾಯಾಮಕ್ಕಾಗಿ ಈ ಕಡಲ ಪ್ರದೇಶಕ್ಕೆ ಬಂದು ದಿನನಿತ್ಯ ಇದರ ಆಶ್ರಯವನ್ನು ಪಡೆದು ಸಂತೋಷದಿಂದ ಮರಳಿ ಹೋಗುವಂತಹ ಒಂದು ಪ್ರಕ್ರಿಯೆ ಬಹಳ ಹಿಂದಿನ ಕಾಲದಿಂದಲೂ ಇಲ್ಲಿ ಇತ್ತು. ಆದರೆ ದುರದೃಷ್ಟವಶಾತ್ ಉಳ್ಳಾಲ ನಗರಸಭೆಯ ಈ ಅಧೀನದಲ್ಲಿರುವ ಈ ಸಿ ಗ್ರೌಂಡ್ ನ ಈ ಪ್ರದೇಶದಲ್ಲಿ ಇತ್ತೀಚೆಗೆ ಈ ಗ್ರೌಂಡ್ಗೆ ಬಂದ ಈ ಒಂದು ಕಡಲ ತೀರಕ್ಕೆ ಬಂದಾಗ ವಾಯು ಶ್ವಸಿಸಲು ಬರುವವರು ವಿಷಕಾರಿ ಅಂಶಗಳನ್ನು ಶ್ವಸಿಸುವಂತಹ ಒಂದು ದುರ್ದೈವ ಸಂಗತಿ ವಿಚಾರ ಇಲ್ಲಿ ನಡೀತಾ ಇದೆ. ಅದೇ ರೀತಿ ಬಹಳ ಆರೋಗ್ಯಕರ ದೇಹ ಮತ್ತು ಮನಸ್ಸನ್ನು ಕಲ್ಪಿಸಿಕೊಂಡು ಇಲ್ಲಿ ಬರುವವರು ಇಲ್ಲಿ ಬಂದು ನೋಡಿದರೆ ಗಾಜಿನ ಚೂರು ಇನ್ನಿತರ ಮಾಲಿನ್ಯ ತುಂಬಿದಂತಹ ಮಾರಕ ತ್ಯಾಜ್ಯಗಳ ಕೊಂಪೆ ರಾಶಿಗಳ ಮಧ್ಯದಲ್ಲಿ ಇಲ್ಲಿನ ಯುವ ಜನತೆ ಕ್ರೀಡೆ ಆಟವನ್ನು ಅಥವಾ ಇನ್ನಿತರ ಆಟದ ಮೈದಾನಕ್ಕೆ ಹೋಗಬೇಕಾಗುತ್ತದೆ. ಇಲ್ಲಿನ ಹಿರಿಯರು, ಯುವ ಜನರು, ಮಹಿಳೆಯರು, ಮಕ್ಕಳು ಈ ಮಾಲಿನ್ಯದ ರಾಶಿಯಲ್ಲೇ ತಮ್ಮ ವಿಹಾರವನ್ನು ಉಪಯೋಗಿಸಬೇಕಾದಂತಹ ಒಂದು ದುಃಖಕರ ಸಂಗತಿಯಲ್ಲಿ ನಾವು ಇದನ್ನು ದಿನನಿತ್ಯ ನೋಡುತ್ತಾ ಇದ್ದೇವೆ. ಇಂತಹ ಒಂದು ಸಂದರ್ಭದಲ್ಲಿ ಈ ನಾಡಿನ ನಾಗರಿಕ ಪ್ರಜೆಗಳಾಗಿ ಈ ನಾಡನ್ನು ನಮ್ಮ ಹಿರಿಯರು ಯಾವ ರೀತಿಯಲ್ಲಿ ಕಟ್ಟಿ ಇದನ್ನು ನಮಗೆ ಸ್ವಚ್ಛ ಉಳ್ಳಾಲವಾಗಿ ಬಿಟ್ಟು ಹೋಗಿದ್ದರೋ, ನಾವು ಕೂಡ ಮುಂದಿನ ತಲೆಮಾರಿಗೆ ಒಂದು ಸ್ವಚ್ಛ ಸುಂದರವಾದ ಒಂದು ಉಳ್ಳಾಲವನ್ನು ಬಿಟ್ಟುಕೊಡುವಂತಹ ಜವಾಬ್ದಾರಿ ನಮ್ಮ ಮರಣಕ್ಕಿಂತ ಮುಂಚೆ, ನಾವು ಈ ಭೂಮಿಯನ್ನು ಬಿಟ್ಟು ಹೋಗುವ ಮುಂಚೆ ನಮಗೂ ಇದೆ ಎಂಬ ಪ್ರಜ್ಞೆಯೊಂದಿಗೆ ಈ ಪರಿಸರಾತ್ಮಕ ಹೋರಾಟವನ್ನು ನಾವು ನಡೆಸ್ತಾ ಇದ್ದೇವೆ. ಬಳಿಕ ಅಧ್ಯಕ್ಷತೆ ವಹಿಸಿದ್ದ ಅಬ್ದುಲ್ ರೆಹಮಾನ್ ಮತ್ತು ಡಿವೈಎಫ್ಐ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಇಮ್ತಿಯಾಜ್ ಬಿಕೆ ಅವರು ಸಿ ಗ್ರೌಂಡ್ನ ಇತಿಹಾಸದ ಮಹತ್ವವನ್ನು ಹಾಗೂ ಪರಿಸರ ಸಂರಕ್ಷಣೆಯಲ್ಲಿ ಯುವಕರ ಪಾತ್ರದ ಮಹತ್ವವನ್ನು ಸಾರಿದ್ರು. ಇನ್ನು ಈ ಪ್ರತಿಭಟನೆಯಲ್ಲಿ ಸ್ಥಳೀಯ ಮಾಜಿ ಕೌನ್ಸಿಲರ್ ಇಬ್ರಾಹಿಂ ಖಲೀಲ್, ಕರ್ನಾಟಕ ರಕ್ಷಣಾ ವೇದಿಕೆ ಉಳ್ಳಾಲ ಘಟಕದ ಅಧ್ಯಕ್ಷರಾದ ಫೈರೋಜ್ ಕೋಟೆಪುರ, ರಾಜ್ಯ ಘಟಕದ ಸದಸ್ಯರಾದ ಅಶ್ರಫ್ ಖಾನ್, ಇಕ್ಬಾಲ್, ನಜೀರ್ ಅಲ್ಫಾ ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ. ನಮ್ಮ ಉದ್ದೇಶ ಈ ಒಂದು ಪರಿಸರ ಇದು ಸ್ವಚ್ಛ ಪರಿಸರವಾಗಿರಬೇಕು. ಕಡಲ ತೀರದಲ್ಲಿ ಬರುವಂತಹ ವಿಹಾರಿಗಳಿಗೆ ಅಂದರೆ ಸ್ವಚ್ಛ ವಾಯುವನ್ನು ಉದ್ದೇಶಿಸಿಕೊಂಡು ಬರುತ್ತಿದ್ದಾರೆ, ಅವರಿಗೆ ಸ್ವಚ್ಛ ವಾಯು ಎಲ್ಲಿ ಸಿಗಬೇಕು. ಈ ಕಸ ಮತ್ತು ಇಲ್ಲಿರುವಂಥ ಈ ಕಸ್ಮಲಗಳ ಮಧ್ಯೆ ವಿಷಕಾರಿಯಾದಂತಹ ವಾಯುವನ್ನು ಸೇವಿಸಿಕೊಂಡು ತಮ್ಮ ಆರೋಗ್ಯವನ್ನು ಹದಗೆಡಿಸುವಂತಹ ಈ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದಕ್ಕೆ ಬೆಂಬಲವಾಗಿ ಉಳ್ಳಾಲದ ಹಲವು ಸಂಘಟನೆಗಳು, ಮುಖ್ಯವಾಗಿ ಉಳ್ಳಾಲದ ಕ್ರಿಕೆಟ್ ಬೋರ್ಡು ಸುಮಾರು 36 ತಂಡಗಳು ಇದನ್ನು ಪ್ರತಿನಿಧಿಸುತ್ತಿದೆ. ಎಲ್ಲರೂ ನಮಗೆ ಬೆಂಬಲವನ್ನು ನೀಡಿದ್ದಾರೆ. ತುಂಬ ಸಂತೋಷವಾಗುತ್ತಿದೆ. ಮುಂದಕ್ಕೆ ಉಳ್ಳಾಲ
ಉತ್ತಮವಾದ ಒಂದು ನಾಡಾಗಿ ಪರಿವರ್ತನೆಗೊಳ್ಳಬೇಕಾಗಿದ್ದರೆ ಈ ಕಡಲ ಕಿನಾರೆಯಿಂದ ಆರಂಭ ಆಗಬೇಕಾಗಿದೆ. ಇದಕ್ಕೆ ನಾವು ನಮ್ಮ ಅಧಿಕಾರಿ ವರ್ಗದವರೊಂದಿಗೆ ವಿನಂತಿಯನ್ನು ಮಾಡುತ್ತಿದ್ದೇವೆ. ಇಲ್ಲಿಗೆ ಬೇಕಾದಂತಹ CCTV ಕಣ್ಗಾವಲನ್ನು ತಾವು ಅಳವಡಿಸಬೇಕಾಗಿದೆ. ಹಾಗೆ ಇಲ್ಲಿ ಉಲಾಲ ಆರಕ್ಷಕ ಠಾಣಾ ಸಿಬ್ಬಂದಿಗಳು ದಿನಾಲು ಬಂದು ಒಂದು ಭೇಟಿಯನ್ನು ಕೊಡಬೇಕಾಗಿದೆ. ಅನಧಿಕೃತವಾಗಿ ತಂದು ಸುರಿಯುವಂತಹ ತ್ಯಾಜ್ಯ ವಸ್ತುಗಳನ್ನು ಇಲ್ಲಿಂದ ಅವರ ಬರುವಂಥ ವಾಹನಗಳ ಮಾಲೀಕರಿಗೆ ಮತ್ತು ವಾಹನಗಳಿಗೆ ಹಾಗೂ ಕಸದ ಯಾರ ಮನೆಯಿಂದ ಬರ್ತದೆ, ಯಾರ ರೆಸಾರ್ಟ್ಗಳಿಂದ ಬರ್ತದೆ ಎಲ್ಲವನ್ನು ಪರಿಶೀಲಿಸಿ ಅವರಿಗೆ ದೊಡ್ಡ ಮೊತ್ತದ ಫೈನ್ ಅಂದರೆ ಅವರಿಗೆ ದಂಡವನ್ನು ಸುರಿಸಬೇಕೆಂದು ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ತ್ಯಾಜ್ಯ ವಸ್ತುಗಳ ಮತ್ತು ಕಸರಾಶಿಯನ್ನು ತೆಗೆಯಲು ನಾವು ಅಧಿಕಾರಿಗಳಿಗೆ ಮನವಿ ಮಾಡಿರುತ್ತೇವೆ. ಇದರಲ್ಲಿ ಉಳ್ಳಾಲಕ್ಕೆ ಮಾತ್ರವಲ್ಲದೆ ಮಂಗಳೂರಿನ ನಗರಕ್ಕೂ ಕೂಡ ಇದರಲ್ಲಿ ಲಾಭವಾಗಲಿದೆ. ಇದಕ್ಕೆ ಎಲ್ಲ ಉಳ್ಳಾಲದ ಜನತೆ ಮತ್ತು ಮಂಗಳೂರಿನ ಜನತೆ ಇದಕ್ಕೆ ಕೈ ಜೋಡಿಸಬೇಕಾಗಿ ನಮ್ಮ ವಿನಂತಿ.